ಇದಾರೆ. ಈಗ ನಮ್ಮನ್ನ ಫಾಲೋಅಪ್ ಮಾಡೋದಾಗ್ಲಿ, ಎಲ್ಲಿ ಕಸ ಹಾಕ್ತಾ ಇದಾರೆ, ಯಾವ ಜಾಗದಲ್ಲಿ ಕಸ ಹಾಕ್ತಾ ಇದಾರೆ, ಅವ್ರು ನಮ್ಗಿಂತ ನಿಜವಾಗ್ಲೂ ಈ ತರ ಮೇಡಮ್ ಬಂದಿರೋ ನಮ್ಗೆಲ್ಲ ಭಾರಿ ಸಂತೋಷನೂ ಆಗುತ್ತೆ. ನಮ್ಗೆಲ್ಲ ಪ್ರೋತ್ಸಾಹ, ಅವರು ಒಂಥರ ಖುಷಿನೇ ಆಗುತ್ತೆ. ಯಾರು ನಮ್ಮನ್ನ ಹುಡುಕಿ ಈ ತರ ಸ್ಟೇಜ್ ಕರ್ಕೊಂಡ್ ಬಂದಿಲ್ಲ. ನಿನ್ನೆ ಬೆಳಗ್ಗೆ ಈ ತರ ಕಾರ್ಯಕ್ರಮ ಇದೆ, ಹೋಗೋಣ ಅಂತ ನಾವು ಕಾತರದಿಂದ ಕಾಯ್ತಾ ಇದ್ವಿ, ಮೇಡಮ್ ಹೋಗೋಣ ಅಂತ. ಹಾಗೆ ಹೇಳಿದ್ರು, ಸರಿ ಆಯ್ತು ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಗರ್ಭಿಣಿ ಅಂತ ಬೇಗ ಎಲ್ಲ ಅಡಿಗೆ ಮಾಡಿಟ್ಟು ಮನೆಯಲ್ಲಿ ಬಂದು ನಿಮ್ಮ ನೋಡಿ ಇನ್ನೂ ಖುಷಿ ಆಯ್ತು. ಈ ಒಂದು ಕಾರ್ಯಕ್ರಮ ಹಾಸನ ಸಿಟಿಯಲ್ಲಿ ಇಡ್ಬೇಕಾಗಿತ್ತು. ಯಾಕಂತ ಅಂದ್ರೆ ನಾವು ಬೆಳಗ್ಗೆ 5 ಗಂಟೆಗೆ ಕೆಲಸ ಮಾಡ್ತೀವಿ ಅಂತ ಅಂದ್ರೆ ನಾವ್ ಇಲ್ಲಿ ಕಸ ಗುಡಿಸ್ಬಿಟ್ಟು ಹೋಗಿದ ತಕ್ಷಣ ಹಿಂದಗಡೆ ಅವಾಗ್ಲೇ ಕಸ ಹಾಕೋಗಿರ್ತಾರೆ. ಸಿಟಿ ತುಂಬಾ ಅಂದ್ರೆ ತುಂಬಾ ದೊಡ್ಡ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು, ಪ್ರತಿಯೊಬ್ರು ದೊಡ್ಡವ್ರ ಮನೆ ಮುಂದೆನೆ ಗಲೀಜ್ ಅಂತ ಅಂದ್ರೆ ನೀವೆಲ್ಲ ನಿಮ್ಮನ್ ಕಂಡಾಗ ಭಾರಿ ಖುಷಿ ಆಗುತ್ತೆ. ಹಸಿ ಕಸ ಊರೆಲ್ಲ ಎಷ್ಟು ತಣ್ಣ ಕೂತಿರುತ್ತೆ, ಒಣ ಕಸ ಎಲ್ಲ ಊರೆಲ್ಲ ಹರಡ್ತಾ ಇರುತ್ತೆ. ಅಲ್ಲಿಂದ ನೋಡ್ಕೊ ಬಂದು ಒಂದ್ ಕವರ್ ಇಲ್ಲ, ಒಂದ್ ಪ್ಲಾಸ್ಟಿಕ್ ಇಲ್ಲ, ಏನೂ ಇಲ್ಲ, ಅಷ್ಟು ನೀಟಾಗಿತ್ತು. ಯಾಕಂತ ಅಂದ್ರೆ ಒಂದ್ ಮೂರು ನಮ್ಮ ಕೈಯಲ್ಲಿದೆ ಅಂತ ಅಂದ್ರೆ ನಾವು ಸಂತೋಷದಿಂದ ಇಟ್ಕೊಂಡ್ರೆ ಕೆಲ್ಸಗಾರ ಇದ್ದಾರಂತ ಹೇಳ್ಬಿಟ್ಟು ಮೈ ಭಾರ ಮಾಡ್ಕೋಬಾರ್ದು. ಕೆಲ್ಸಗಾರ ಬರ್ತಾರಂತ ಹೇಳ್ಬಿಟ್ಟು ಅವ್ರನ್ನ ಕಾಯ್ಬಾರ್ದು. ಕೆಲ್ಸಗಾರ ಬರ್ತಾರಂತ ಹೇಳ್ಬಿಟ್ಟು ಅವ್ರ ಮನೆ ಮುಂದೆ ಬಂದು ಗುಡಿಸ್ತಾರಂತ ಅನ್ಬಾರ್ದು. ಅವ್ರವ್ರ ಮನೆ ಮುಂದೆ ಅವರ ಸ್ವಚ್ಛತೆ. ಒಂದು ಕಸ ಹಾಕೋರ್ಗೂ ಒಂದು ಬೆಲೆ ಇರುತ್ತೆ. ಅವ್ರ ಮನೆ ಬಾಗಿಲಿಗೆ ಹೋಗಿ 20 ಸಲ ಹಾಳನ್ ಮಾಡಿದ್ರು, ಹಾಳಾಕ್ರು, ಅವ್ರು ಯಾರು ಬರಲ್ಲ. ಯಾಕಂದ್ರೆ ದಿನನಿತ್ಯ ನಾವು ಕಣ್ಮುಂದೆ ನೋಡ್ತಾ ಇರೋ ಕೆಲಸಗಳಿದು. ಈ ಆಟೋ ಬರಲ್ಲ ಅವ್ರ ಮೇಲೆನೆ. ಇವಾಗ ನಾನ್ ಬಂದು ಹೊರಗಡೆ ಹಾಕ್ಲಿಲ್ಲ ಅಂದ್ರೆ ಆಟೋ ಅವ್ರ ಮೇಲೆ ಚಾರಿ ಹೇಳ್ತಾರೆ. ನಾವು ಗುಡ್ಸಿಲ್ಲ ಅಂತಂದ್ರೆ ನಮ್ಮ ಮೇಲೆ ಹೇಳ್ತಾರೆ. ಯಾಕಂದ್ರೆ ದಿನನಿತ್ಯ ನಾವು ನಮ್ ಕೆಲಸ ಕಾಯಕವೇ ಕೈಲಾಸ. ಇವತ್ ನಾವ್ ಒಂದ್ ತುತ್ತು ಅನ್ನ ತಿಂತಾ ಇದೀವಿ ಅಂತಂದ್ರೆ ನಮ್ ಕೆಲಸ. ಇವತ್ತಿನ ನಮ್ಮ ಮಕ್ಕಳಿಗೆ ಎಜುಕೇಶನ್ ಕೊಡ್ತಾ ಇದೀವಿ ಅಂತಂದ್ರೆ ಅದು ನಮ್ ಕಾರ್ಯಕ್ರಮ, ನಮ್ ಕೆಲಸ ಅಂತ ಅಲ್ಲ, ಅದ್ರಲ್ಲಿ ತಿಂತಾ ಇರೋ ನಮ್ಮ ಅನ್ನ. ಪ್ರತಿಯೊಬ್ರು ತಿಳ್ಕೊಬೇಕಾಗಿರೋದು ಇಷ್ಟೇ. ಎಲ್ಲ ಔಟ್ ಸೈಡ್ ಎಲ್ಲ ಹೋಗ್ತಾರೆ, ಲಂಡನ್, ಫಾರಿನ್, ಎಲ್ಲಾ ಕಡೆ ಚೆನ್ನಾಗಿದೆ ಅಂತ ನಾವೇನಾಗಿದೀವಿ, ಮಾಡ್ಬೋದಾಗಿದೀವ? ನಾವು ನೀಟಾಗಿ ಇಟ್ಕೋಬಹುದು. ಒಂದು ಕವರ್, ಇವಾಗ ಪ್ಲಾಸ್ಟಿಕ್ ಕವರ್ ಕೊಡ್ತಾರಲ್ಲ, ನಾವೇ ಒಂದ್ ಕೈಯಲ್ಲಿ ಬ್ಯಾಗ್ ಇಟ್ಕೊಂಡ್ರೆ ಅವ್ರನ್ನೇ ಕೊಡ್ತಾನೆ ಕವರು. ಅವ್ರಿಗೂ ಬೇಜಾರಾಗುತ್ತೆ, ಯಾರು ಕವರ್ ತಗೊಳ್ತಾ ಇಲ್ಲ, ಪ್ಲಾಸ್ಟಿಕ್ ಕವರ್ ತಗೊಳ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ಅವರೇ ಬ್ಯಾಗ್ ತರ್ತಾ ಇದ್ದಾನೆ. ಕಂಪನಿ ಅಂತೂ ಯಾರು ಮುಚ್ಚಕ್ಕಾಗಲ್ಲ, ನಾವೇ ಮುಚ್ಚಿಸ್ಬೋದು. ಕೈಯಲ್ಲಿ ದಿನನಿತ್ಯ ಬಟ್ಟೆ ಬ್ಯಾಗ್ ಇಟ್ಕೊಂಡೋದ್ರೆ ಹಾಕಿಸ್ಕೊಂಡು ಬರ್ಬೋದು ನಾವು. ಅದು ನಾವಲ್ಲ, ನಾವೇ ದೊಡ್ಡ ಸೌಂದರ್ಯಗಳು, ಅವರೇ ಮಾಡ್ತಾರೆ. ಹಂಗಾಗಿ ಪ್ರತಿನಿತ್ಯ ನಾವು ನಮ್ಮನೆ ಮುಂದೆ ಏನ್ ಕ್ಲೀನ್ ಮಾಡ್ಕೊಳ್ತೀವೋ, ಈ ಕಸ, ಒಣ ಕಸ, ನಿಮ್ಮವ್ರು ಹೆಂಗೆ ಇಟ್ಕೊಳ್ತೀರೋ ನಮ್ಮ ಪಕ್ಕದವ್ರು ಹಂಗೆ ಇಟ್ಕೋಬೇಕು. ನಿಮ್ಮನ್ನು ಹೆಂಗೆ ಇಡ್ತೀರೋ ಪಕ್ಕದ ಮನೆ ಹಂಗೆ ಇಟ್ಕೋಬೇಕು. ಒಂದು ಕಸ ಏನ್ ಹಾಕ್ತಿರೋ ಆಟೋದವ್ರು ಬಂದಾಗ ಆಟೋದ ಕಸ ಹಾಕ್ತಾರೆ. ಈಗ ಒಬ್ಬ ಅಧಿಕಾರಿಗಳು ಬರ್ತಾರೆ ಜೊತೆಲಿ ಅಂತ ಅಂದ್ರೆ ಅವ್ರ ಜೊತೆಲಿ ಬಂದಿದೀವಿ ಅಂತ ಅಂದ್ರೆ ನಾವ್ ಹೇಳ್ತಾ ಇದೀವಿ, ನಾವು ಡಬಲ್ ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ. ತುಂಬಾ ಖುಷಿ ಆಯ್ತು ನಾವು ಅವ್ರ ಜೊತೆ ಬಂದಿರೋದು. ನಿಮ್ಮ ಸ್ವಾಗತ ಇನ್ನೂ ಖುಷಿ ಆಯ್ತು. ಕರೆಂಟ್ ಇದ್ದಿದ್ರೆ ಇನ್ನೂ ನಮ್ಗೆ ತುಂಬಾ ಸಂತೋಷ ಆಗ್ತಾ ಇತ್ತು. ಕತ್ಲೆಯಲ್ಲೇ ವೆಲ್ಕಮ್ ಮಾಡ್ಕೊ ಬಂದ್ರು, ಇನ್ನೂ ಖುಷಿ ಆಯ್ತು. ಆತರ ಯಾರಿಗೂ ಸಿಕ್ಕಲ್ಲ. ಈ ಅವಕಾಶ ನಮಗ್ ಸಿಕ್ಕಿದೆ, ಮೇಡಮ್ ಅವ್ರ ಜೊತೆ ಬಂದಿರೋದ್ರಿಂದ ಭಾರಿ ಸಂತೋಷ ಆಯ್ತು. ಈ ಸಂತೋಷನ ಹಂಚ್ಕೊಳ್ಳೋದಕ್ಕೆ ನೀವೆಲ್ಲ ಇದ್ದೀರಾ. ಮತ್ತೆ ನಿಮ್ಮೂರಿಗೆ ತುಂಬಾ ಒಳ್ಳೆ ಕ್ಲೀನಿಂಗ್ ಇದೆ. ಇದೇ ಕ್ಲೀನಿಂಗ್ ಕಂಟಿನ್ಯೂ ಮಾಡಿ, ಯಾವ್ದು ರೋಗ ಬರ್ದಿರೋದು ನೋಡ್ಕೊಳ್ಳಿ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿ ಅಂತ ನಾನು ಮಾತು ಮುಗಿಸ್ತೀನಿ.